ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಕ್ಕಿ ಲಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ಕಾರ್ ಫೆಸ್ಟಿವಲ್ ಬಗ್ಗೆ, ಜಾತ್ರೆ ಬಗ್ಗೆ. ನಾ ವೈಟ್ಫೀಲ್ಡಲ್ಲಿರೋ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜಾತ್ರೆ ನಡೀತು. ಸೊ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮುಂದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ವೈಟ್ಫೀಲ್ಡಲ್ಲಿ ಜಾತ್ರೆ ನಡೀತು. ಸೊ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೊರಟು ಹೋಗೋಷ್ಟರೊಳಗಡೆ ಫುಲ್ಲು ರಶ್ ಇತ್ತು. ಆವಾಗ ತಾನೇ ರಥದಲ್ಲಿ ದೇವರನ್ನ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು, ಪೂಜೆಗಳಲ್ಲೆಲ್ಲ ಮಾಡ್ತಿದ್ರು. ನಾವು ಅದೇ ಟೈಮ್ಗೆ ಹೋದೋ. ನಿಜ ಬ್ಲೆಸ್ಟೆಡ್ ಅಂತಲೇ ಹೇಳ್ಬೋದು. ಆರತಿ, ಮಹಾಮಂಗಳಾರತಿ ಎಲ್ಲ ಸಿಕ್ತು. ದೇವ್ರ ಪೂಜೆ ಎಲ್ಲ ಚೆನ್ನಾಗಿ ನೋಡಿಕೊಂಡು ದೇವ್ರಿಗೆ ಇಟ್ಟಿರೋ ನೈವೇದ್ಯ ಪ್ರಸಾದಗಳೆಲ್ಲ ಸಿಕ್ತು. ಸೊ ರಥದಲ್ಲಿ ಇರೋ ಟೈಮ್ಗೆ ಹೋದೋ ನಾವು. ಅವರೆಲ್ಲ ಪೂಜೆಗಳೆಲ್ಲ ಮಾಡಿ ದೇವ್ರ ರಥದ ಫುಲ್ಲು ಪ್ರದಕ್ಷಿಣೆಗಳೆಲ್ಲ ಹಾಕಿ ದೇವರನ್ನ ರಥದಲ್ಲಿ ಇರ್ತಿದ್ರು. ಡೆಕೋರೇಷನ್ಸು ಅವು ಇವು ಸಕ್ಕತ್ತಾಗಿತ್ತು ನೋಡೋಕ್ಕೆ. ಕಣ್ಣಿಗೆ ಹಬ್ಬ ಥರ ಕಾಣಿಸ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ರಥದಲ್ಲೆಲ್ಲ ಇಟ್ಟರು ದೇವ್ರನ್ನ. ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಅದೇ ಟೈಮ್ಗೆ ರಥ ಎಳಿತಿದ್ರು. ಸೊ ರಥ ಎಳಿಬೇಕಾದ್ರೆ ಇನ್ನು ಜನಗಳೆಲ್ಲ ಬಾಳೆಹಣ್ಣು ಎಸಿತಾರಲ್ವ ತೇರಿಗೆ. ಮನಸ್ಸಲ್ಲಿ ಏನಾದರೂ ಒಂದು ಕೋರಿಕೆ ನೆಲೆಸ್ಕೊಂಡು ಸೊ ತೇರಿಗೆಲ್ಲ ಬಾಳೆಹಣ್ಣು ಎಸಿತಿದ್ರು. ಸೊ ಬೆಳಗ್ಗೆ ಬಂದು ಜೆಂಟ್ಸ್ ಬಂದು ರಥ ಎಳೆದ್ರು. ಚೆನ್ನಾಗಿ ರಥೋತ್ಸವ ಚೆನ್ನಾಗಿ ನಡೀತು ಬೆಳಗ್ಗೆ. ಹಾಗೆ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಶ್ ಇತ್ತು, ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ನೀರು ಮಜ್ಜಿಗೆ ಎಲ್ಲ ಪಾನಕ ಎಲ್ಲ ತೊಗೊಂಡು ನೀರು ಮಜ್ಜಿಗೆ ಪಾನಕ ತೊಗೊಂಡು ನಾವು ಮನೆಗೆ ಹೊರಟು. ಮತ್ತು ಈವ್ನಿಂಗ್ ಬಂದು ಲೇಡೀಸ್ ಎಳಿತಿದ್ರು ತೇರನ್ನು. ಸಕ್ಕತ್ತಾಗಿತ್ತು ಜಾತ್ರೆ. ಕಲರ್ಫುಲ್ಲಾಗಿರುತ್ತೆ ಈವ್ನಿಂಗ್ ಅಲ್ವಾ, ಬಲೂನ್ಸು ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿತ್ತು. ಬೆಳಗ್ಗೆಗಿಂತಲೂ ಈವ್ನಿಂಗ್ ಇನ್ನೂ ತುಂಬ ರಶ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಅನ್ನದಾನ ಎಲ್ಲ ನಡೀತಿತ್ತು. ನಾವು ಸ್ವಲ್ಪ ಪ್ರಸಾದ ತೊಗೊಂಡು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇರೋದ್ರ ಕಾರಣಕ್ಕೆ. ಸೊ ಎಲ್ಲ ತೊಗೊಂಡು ಮತ್ತೆ ಬಂದು ಮತ್ತೆ 11:30-12ಗೇನೋ ಕರಗೋತ್ಸವ ಇತ್ತು. ಕರಗ ಎತ್ತಿದ್ರು. ಸೊ ಅವರು ತವ್ರ ಮನೆಗೆ ಹೋಗಿದ್ರು. ಒಂದು 11 ಬಂದ ನಾವು, ಬಟ್ ಯಾರೂ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವರು ಕರಗ ಎತ್ತೋರು ಬಂದು ತವ್ರ ಮನೆಗೆ ಹೋಗ್ತಾರಂತೆ. ಅಲ್ಲಿರೋ ದೊಡ್ಡವರೆಲ್ಲ ಹೇಳಿದ್ರು ತವ್ರ ಮನೆಗೆ ಹೋಗಿ ಸೀರೆ ಬಳೆ ಏನೆಲ್ಲ ತೊಗೊಬಂದರೆ ಮತ್ತೆ ರೆಡಿ ಆಗೋದು ಅಂತ ಹೇಳಿದ್ರು. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಏನು ಅಂದರೆ ಮತ್ತೆ ಅಲ್ಲಿ ಹೋಗಿ ಅವರು ಎಲ್ಲ ಬಂದು ಅಲ್ಲಿ ದೇವ್ರುಗಳಿಗೆಲ್ಲ ನೋಡಿಕೊಂಡು ಅಲ್ಲೆಲ್ಲ ಪ್ರದಕ್ಷಿಣೆಗಳು ಹಾಕ್ಕೊಂಡು ಬಂದರು. ಅವರು ಇನ್ನು ರೆಡಿ ಆಗೋಕ್ಕಂತೂ ಹೋದರು ಒಳಗಡೆಗೆ ಹೋದರೆ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ ಆಚೆ ಬರೋವರೆಗೂ. ಆ ಡೋರ್ ಕ್ಲೋಸ್ ಮಾಡೋ ಟೈಮಲ್ಲಿ ಬಂದು ಒಬ್ಬರು ಎಂಟ್ರಿ ಕೊಟ್ಟರು. ಅದೇ ಯಾರು ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಿಗ್ ಬಾಸ್ ಸೀಸನಲ್ಲಿ ಈ ಲಾಸ್ಟ್ ಸೀಸನಲ್ಲಿ ಒಬ್ರು ಇದ್ದರು. ಯಾರು ಅಂದರೆ ವರ್ತೂರ್ ಸಂತು ಅವ್ರು ಬಂದರು. ಸೊ ಅವ್ರು ಬಂದಿದ್ದ ತಕ್ಷಣ ಇನ್ನು ಹೇಳ್ಬೇಕಾ ಜನಗಳೆಲ್ಲ ಅವ್ರ ಹತ್ರ ಫೋಟೋ ಅದು ಇದು ಅಂತೆಲ್ಲ ಫುಲ್ಲು ಕ್ರೌಡ್ ಜಾಸ್ತಿ ಆಗೋಯಿತು. ಬಟ್ ನಾವೆಲ್ಲ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ನನ್ನ ಕೈಯಲ್ಲಿ ಎಷ್ಟಾಯಿತು ಅಷ್ಟು ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಅವ್ರನ್ನ. ಅವರು ಸಹ ಇದಕ್ಕೆಲ್ಲ ಕರಗೋತ್ಸವಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಮತ್ತು ಕರಗ ಎತ್ಕೊಂಡು ಬರಬೇಕಾದ್ರೆ ಅಲ್ಲಿ ಫುಲ್ಲು ಜನ ಅಂದರೆ ಜನ. ಅವರು ಮೊಣಕಾಲಲ್ಲಿ ಬರ್ತಾರೆ ಕೂತ್ಕೊಂಡು, ಆಚೆಗೆ ಬಂದಮೇಲೆ ಎದ್ದೇಳ್ತಾರೆ. ಸೊ ಫೋಟೋ ಹಿಡಿಯೋಕ್ಕೆ ಆಗಲಿಲ್ಲ, ಜನ ತಳ್ಳಾಡ್ತಿದ್ರು. ಮತ್ತು ಸ್ವಲ್ಪ ನನ್ನ ಕೈಯಲ್ಲಿ ಆದಷ್ಟು ನಾನು ಇದ್ದೆ. ಮತ್ತು ಅಲ್ಲೆಲ್ಲ ಏನು ಕಾಣಿಸ್ಲಿಲ್ಲ. ಎಲ್ಲರೂ ಕರಗನ ಆಚೆಗೆ ಬಂದು ಎದ್ದೇಳ ಮೇಲೆ ಕೈ ಮುಗಿದು ನಿಜ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ನಿಜ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೋಡಬೇಕು ಅಂದರೆ. ಮತ್ತು ಆಚೆಗೆ ಬಂದು ಅಲ್ಲಿ ವೀಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅವರು ಸ್ವಲ್ಪ ಜನಕ್ಕೆ ಆಶೀರ್ವಾದ ಮಾಡ್ತಿದ್ರು. ಸೊ ಆಶೀರ್ವಾದ ಮಾಡ್ಬೇಕಾದ್ರೆ ಕೆಲವೊಬ್ಬರು ಹೂವು ಕೊಟ್ಟಿದ್ರು ಅಲ್ಲಿ ದೇವಸ್ಥಾನದ ಒಳಗಡೆ ಮಲ್ಲಿಗೆ ಹೂವು ಎಸೆಯೋಕ್ಕೆ ಕರಗದ ಮೇಲೆ. ಮತ್ತು ಮನಸ್ಸಲ್ಲೆಲ್ಲ ಒಳ್ಳೆ ಕೋರಿಕೆ ನೆನೆಸ್ಕೊಂಡು ಎಷ್ಟೋ ಹತ್ತಿರದಿಂದನೇ ನೋಡಿದ್ವಿ. ತುಂಬ ಖುಷಿ ಆಯಿತು. ನಿಜ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಭಾರತದಲ್ಲಿ ಇನ್ನೂ ಏನೇನೆಲ್ಲ ಇದೆ ತಿಳ್ಕೊಳ್ಳೋದು ಅಂತ. ಮತ್ತು ಅವ್ರು ಪೋತ್ರಾಜು ಅಂತ ಇರ್ತಾರೆ ಕರಗದವ್ರ ಮುಂದೆ. ಅವರು ಹಗ್ಗದಲ್ಲಿ ಹೆಂಗೆ ಹೊಡ್ಕೋತಾರೆ ಗೊತ್ತಾ. ನಾನು ಅದನ್ನೆಲ್ಲ ನೋಡಿ ನಾವೆಷ್ಟೆಲ್ಲ ತಿಳ್ಕೊಬೇಕಿನ್ನು. ನಾವೀಗೆಲ್ಲ ತಿಳ್ಕೊಂಡಿರೋದು ಸಾಸಿವೆ ಕಾಳು ಅಷ್ಟೇ, ಎಷ್ಟೆಲ್ಲ ಇದೆ ತಿಳ್ಕೊಳ್ಳೋದು ಅಂತೆಲ್ಲ ಅನಿಸ್ತು. ಮತ್ತು ನೋಡಿ ತುಂಬ ಖುಷಿಪಟ್ಟೆ ಕರಗದ ಬಗ್ಗೆ. ಮತ್ತು ತಿಳ್ಕೊಂಡೆ ಸಹ ನಾನು. ಮತ್ತು ಅದೆಲ್ಲ ನೋಡಿ ಕರಗ ಎಲ್ಲ ನೋಡಿ ನೆಕ್ಸ್ಟ್ ಡೇ ಬಂದು ಮತ್ತೆ ಹೋದೋ. ಮತ್ತು ಈವ್ನಿಂಗ್ ಬಂದು ಕುದುರೆ ಮೇಲೆ ದೇವರನ್ನ ಕುಂಡರಿಸ್ಬಿಟ್ಟು ಏನೋ ಕುದುರೆ ಸವಾರಿ ಥರ ಮಾಡ್ತಿದ್ರು. ಅಲ್ಲಿ ಎಷ್ಟು ಹ್ಯಾಪಿಯಾಗಿ ಎಳಿತಿದ್ದಾರೆ ಗೊತ್ತಾ ಎಲ್ಲರೂ. ನಮಗೆ ಭಯ ಆಗ್ತಿದೆ ಏನು ಹಿಂಗೆ ಎಳಿತಿದ್ದಾರೆ ಏನು ಅಂತ. ಬಟ್ ಅದು ಎಷ್ಟು ಸೇಫ್ಟಿಗೆ ಎಷ್ಟೆಲ್ಲ ಹಾಕಿ ಕಟ್ಟಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಕುದುರೆ ಹೆಂಗೆ ಸವಾರಿ ಮಾಡುತ್ತಾ ಹಂಗೆ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಖುಷಿಯಾಗಿ ಕುದುರೆ ಮೇಲೆ ಹೇಳ್ದಂಗೆ ಕುದುರೆ ಡ್ರ್ಯಾಗ್ ಮಾಡಿಕೊಂಡು ಅವರೆಲ್ಲ ಖುಷಿಯಾಗಿ ಸವಾರಿ ಮಾಡ್ತಿದ್ರು. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನಿಮ್ಮ ಕಮೆಂಟಲ್ಲಿ ತಿಳಿಸಿ.
ನಿಜ ಎಷ್ಟೆಲ್ಲ ಇದೆ ತಿಳ್ಕೊಳ್ಳೋದು. ನಾವು ಕಾಂತಾರ ಬಂದ ಮೇಲೇ ಕೋಲ ಅಂದರೆ ಏನೋ ಅಂತ ತಿಳ್ಕೊಂಡ್ವಿ. ನನಗೆ ಅದನ್ನೆಲ್ಲ ನೋಡಬೇಕು ಅಂದರೆ ತುಂಬ ಇಷ್ಟ, ಕೋಲನೆಲ್ಲ ನೋಡಬೇಕು ಅಂದರೆ. ಬಟ್ ಎಲ್ಲಿ ನಡೆಯುತ್ತೆ ಏನೋ ಅಂತ ಗೊತ್ತಿಲ್ಲ. ಈ ಥರ ಎಲ್ಲ ತಿಳ್ಕೊಬೇಕು ಅಂದರೆ ನಂಗೆ ತುಂಬ ಖುಷಿಯಾಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.